ಆರೋಪ ಏನು ಆರೋಪ ಸರ್, ಇದು KS ನೋಟಿಫಿಕೇಷನಲ್ಲಿ 384 ಪೋಸ್ಟು ಆಲ್ಮೋಸ್ಟ್ 6ನೇ ತಾರೀಕಿಂದ, ಅಂದರೆ ಮೇ 6ನೇ ತಾರೀಕಿಂದ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ನಡೆದಲ್ಲಿ ಈ ಒಂದು 8ನೇ ತಾರೀಕು ಮಮಿತಾ ಅನ್ನೋ ಒಂದು ಹುಡುಗಿ, ಅಂದರೆ ಕ್ಯಾಂಡಿಡೇಟ್ KS ಆಸ್ಪಿರೆಂಟು ಫೈನಲ್ ಇಂಟರ್ವ್ಯೂ ಲಿಸ್ಟಲ್ಲಿ ಅವರು ಸೇಮ್ ಪ್ಯಾನಲ್ಲು, ಅಂದರೆ ಶಾಂತಾ ಒಸ್ಮಾನಿ ಅನ್ನೋರು ಸೇಮ್ ಪ್ಯಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಕೊಟ್ಟಾಗ ಇಬ್ಬರದು ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾರ್ಕ್ಸ್ ಜಾಸ್ತಿ ಹಾಕ್ಸ್ಕೊಂಡು ಇಲ್ಲಿ ವ್ಯವಹಾರ ನಡೆದಿದೆ. ಭ್ರಷ್ಟಾಚಾರ ಆಗಿದೆ. ಶಾಂತಾ ಒಸ್ಮಾನಿ ಮತ್ತು ಮಮಿತಾ ಅಂತ ಹೇಳಿ. ಮಮಿತಾ ಅಭ್ಯರ್ಥಿ ಮಮಿತಾ ಅನ್ನೋದು ಅಭ್ಯರ್ಥಿ, ಶಾಂತಾ ಒಸ್ಮಾನಿ ಅನ್ನೋದು ಮೆಂಬರು. ಇದನ್ನು ನಾನು ಜುಲೈ 3ನೇ ತಾರೀಕು ಇಲ್ಲಿ FIR ಕೊಡ್ತೀನಿ. ಇವ್ರು FIR ತೊಗೊಳಲ್ಲ, ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಕನ್ಫರ್ಮೇಷನ್ ಆಗಿದೆ. CDR ಇಬ್ಬರದು ಫೋನ್ ನಂಬರು ಕಾಂಟ್ಯಾಕ್ಟ್ ಆಗಿ ಮಲ್ಟಿಪಲ್ ಟೈಮ್ಸ್ ಕಾಂಟ್ಯಾಕ್ಟಲ್ಲಿದೆ. ಅಂತಂದರೆ ಆ್ಯಸ್ ಪರ್ ಪಬ್ಲಿಕ್, ಅಂದರೆ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಪ್ರಕಾರ ಇವರಿಗೆ 10 crores ಪೆನಾಲ್ಟಿ ಇದೆ, 10 years ಜೈಲಿದೆ. ಅಂದರೆ ಇಬ್ಬರು ಕ್ಯಾಂಡಿಡೇಟ್ ಮತ್ತು ಸದಸ್ಯರು ಇಬ್ಬರದು ಮ್ಯಾಚ್ ಆಗಿದೆ, ಫೋನ್ ಮಾತಾಡಿದೆ ಇಬ್ಬರದು ನಂಬರ್ CDR ಅಲ್ಲೇ ಕನ್ಫರ್ಮೇಷನ್ ಆಗಿದೆ. ಇವಾಗ ಕೇಳಿದ್ರೆ ಎತ್ತಿಗೆ 35 ದಿನ ಆಯಿತು. ಇಲ್ಲಿರೋಂಥ KPSC ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಬಂದು ಇಲ್ಲಿ FIR ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇನ್ನೇನು ಡೆಲ್ಲಿಯಲ್ಲಿ ಇದೆಯಾ KPSC, ಇಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿ ಇದೆಯಾ KPSC? ಈಗ ನೀವು ಯಾರ ಮೇಲೆ FIR ದಾಖಲು ಮಾಡೋದು ಮುಂದಾಗಿದ್ರಿ? KPSC ಮೆಂಬರು ಶಾಂತಾ ಒಸ್ಮಾನಿ ಮತ್ತು ಕ್ಯಾಂಡಿಡೇಟ್ ಇಂಟರ್ವ್ಯೂ ಕ್ಯಾಂಡಿಡೇಟ್ ಮಮಿತಾ ಅಂತ ಹೇಳಿ, ಇವರಿಬ್ಬರ ಮೇಲೆ CDR ಕನ್ಫರ್ಮ್ ಆದಮೇಲೆ ಇವ್ರೇನು FIR ಮಾಡಬೇಕಲ್ಲ ಸರ್? ಏನು FIR ಮಾಡೋದಕ್ಕೂ ಇವ್ರಿಗೆ ಇಷ್ಟೊಂದು ಇದಾ? ಅಂದರೆ ಏನು ದುಡ್ಡು ವ್ಯವಹಾರ ಆಗಿ ಹುದ್ದೆ ಕೊಟ್ಟಿದ್ದಾರೆ ಹೀಗೆ? ಇಂಟರ್ವ್ಯೂ ಹೌದು ಸರ್, ದುಡ್ಡು ಆಗಿರೋದಕ್ಕೆ ಇವತ್ತು ಇಂಟರ್ವ್ಯೂ ಮಾರ್ಕ್ಸ್ ಇರ್ಬೋದು, ಮತ್ತು ಅವ್ರನ್ನ ಫೈನಲ್ ಲಿಸ್ಟಿಗೆ ತೊಗೊಂಬರೋಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು. ಅಷ್ಟಾಲ್ದಿರ ಮತ್ತು ಸರ್, ಒಂದು ಕ್ಯಾಂಡಿಡೇಟ್ಸು KPSC ಮೆಂಬರ್ಸ್ನ ಕಾಂಟ್ಯಾಕ್ಟ್ ಮಾಡೋಂಗೇ ಇಲ್ಲ. ಮೆಜಾರಿಟಿ ಮೋರ್ ದೆನ್ 200 ಕ್ಯಾಂಡಿಡೇಟ್ಸು KPSC ಮೆಂಬರ್ಸ್ನ, ಏನು 16 ಜನ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಒಬ್ಬರ ಜೆನ್ಯೂನ್ ಇರ್ಬೋದು. ಮ್ಯಾಕ್ಸಿಮಮ್ 14ರಿಂದ 15 ಜನ ಮೆಂಬರ್ಸು ಕರಪ್ಟು. ಈ ಒಂದು KPSCಯಲ್ಲಿ ಆ ಇಂಟರ್ವ್ಯೂ ಟೈಮಲ್ಲಿ ಒಬ್ಬೊಬ್ಬರು ಎಕ್ಸ್ಟ್ರಾ ಫೋನ್ ಯೂಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಫೋನ್ ಯೂಸ್ ಮಾಡಿಕೊಂಡು ಕ್ಯಾಂಡಿಡೇಟ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ. ಅದನ್ನು ಕನ್ಫರ್ಮೇಷನ್ ಆಗಿದ್ರು ಇವರು FIR ಮಾಡಿ ಅವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಿಲ್ಲ ಇವರು. ಪೊಲೀಸರು ಅಂತ ಈಗ ಡಾಕ್ಯುಮೆಂಟ್ಸ್ ತೊಗೊಂಬಂದು FIR ಮಾಡ್ತೀನಿ. ನಾನು ಇಂಟರ್ವ್ಯೂ ಲಿಸ್ಟ್ ಕೊಟ್ಟಿದ್ದೀನಿ. 154ನೇ ನಂಬರ್ ಕ್ಯಾಂಡಿಡೇಟು, 154ನೇ ನಂಬರ್ ಕ್ಯಾಂಡಿಡೇಟ್ ಇದೆ, ಮತ್ತು KPSC ಮೆಂಬರು ಇದ್ದಾರೆ. ಇಬ್ಬರದು ಮ್ಯೂಚುವಲ್ ನಂಬರ್ ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಇನ್ನೂ ಇವರು FIR ಮಾಡಿಲ್ಲ ಅಂತಂದ್ರೆ ಏನಾಗಬೇಕು ಹೇಳಿ? ಏನು ಹೇಳ್ತಾರೆ ಪೊಲೀಸರಿಗೆ? ಈಗ ಡಾಕ್ಯುಮೆಂಟ್ಸ್ ತೊಗೊಂಬಂದು FIR ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಅದಲ್ಲ ಸರ್, ಫಸ್ಟ್ ಕ್ಯಾಂಡಿಡೇಟ್ ಅವರಿಬ್ಬರೂ ಜೈಲಿಗೆ ಕಳ್ಸೋ ಅಂತ ಕೆಲಸ ಆಗ್ಬೇಕು ಇವಾಗಿಂದ ಈಗಲೇ. ಆ್ಯಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಪ್ರಕಾರ ಅವ್ರನ್ನ ಜೈಲಿಗೆ ಕಳ್ಸೋ ಅಂತ ಕೆಲಸ ಆಗಬೇಕು. ಇದಿಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ